ಇವತ್ತಿನ ಡಿಫ್ರೆಂಟ್ ಸ್ಟೈಲ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗಲ್ಲೇ ನೋಡ್ಬಿಟ್ಟು ಒಂದೇ ಥರ ಇದೆಯಲ್ಲ ಅಂತ ಅಂದ್ಕೋಬೇಡಿ, ಡಿಫ್ರೆಂಟ್ ಆಗಿದೆ. ಲಾಸ್ಟ್ ತನಕ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಮಧ್ಯಾಹ್ನ, ಇವತ್ತು ಬುಧವಾರ, ಅದಕ್ಕೆ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಚಿಕನ್ ತಂದಿದ್ದಾರೆ, ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು. ತುಂಬ ದಿನ ಆಯಿತು ಫ್ರೈ ಮಾಡಿ ಬಿರಿಯಾನಿ ಮಾಡಿ, ಅದಕ್ಕೆ ಇವತ್ತು ಫ್ರೈ ಮಾಡಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚಾಪ್ಸ್ ಥರ ಮಾಡೋಣ ಅಂತ. ಸ್ವಲ್ಪ ಚಾಪ್ಸ್ ಆಲ್ರೆಡಿ ರೆಡಿ ಆಗಿದೆ, ಬಿರಿಯಾನಿ ಒಂದು ಮಾಡಬೇಕು, ಅದು ನಿಮಗೆ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಬನ್ನಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಒಂದು ಪಾತ್ರೆ ಇಟ್ಟಿದ್ದೀನಿ ಆಲ್ರೆಡಿ, ನಾನು ಗಟ್ಟಿಯಾಗಿರೋ ಒಂದು ಪಾತ್ರೆ. ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿದು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಪೀಸ್ಗಳು ನಾನು ಸ್ವಲ್ಪನೇ ಯೂಸ್ ಮಾಡ್ತಿರೋದು. ಇದಕ್ಕೆ ಈಗ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ನಾನು ಆಲ್ರೆಡಿ ಇಲ್ಲಿ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಚಿಕನ್ನ. ನಾನು ಇದು 1/4 ಕೆ ಜಿ ಅಷ್ಟು ಇರುತ್ತೆ ಅನಿಸುತ್ತೆ ಚಿಕನ್ನು. ಇಷ್ಟೇ ಯೂಸ್ ಮಾಡ್ತಿರೋದು ಬಿರಿಯಾನಿಗೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಬಿರಿಯಾನಿನಲ್ಲಿ ಇರೋ ಚಿಕನ್ ಪೀಸು ಜಾಸ್ತಿ ಯಾರೂ ಇಷ್ಟಪಡಲ್ಲ, ಬಿರಿಯಾನಿ ಮಾತ್ರ ಇಷ್ಟಪಡ್ತಾರೆ. ಅದಕ್ಕೆ ಸ್ವಲ್ಪನೇ ಯೂಸ್ ಮಾಡ್ತಿರೋದು. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಚಿಕನ್ ಹಾಕೋಣ. ಒಂದೇ ಸರಿ ಆಗುತ್ತೆ ಸ್ವಲ್ಪ ಇರೋದಕ್ಕೆ. ಇದು ತುಂಬ ಫ್ರೈ ಆಗಬೇಕಾಗಿರೋ ಅವಶ್ಯಕತೆ ಏನಿಲ್ಲ, ಲೈಟಾಗಿ ಆದರೆ ಸಾಕು, ಇಷ್ಟೇ ಸಾಕು. ಇದನ್ನು ತೆಗಿತಾ ಇದ್ದೀನಿ ಇವಾಗ. ಇದಕ್ಕೆ ಸ್ಪೈಸಸ್ ಹಾಕೋಣ. ಅನಾನಸ್ ಹೂವು, ಚಕ್ಕೆ, ಪಲಾವ್ ಎಲೆ, ಲವಂಗ, ಏಲಕ್ಕಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಜೊತೆಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಜಾಸ್ತಿ ಯಾರು ಬಿರಿಯಾನಿಗೆ ಕರ್ಬೇವಿನ ಸೊಪ್ಪು ಹಾಕಲ್ಲ, ನನಗೆ ಅದು ಹಾಕಿಲ್ಲ ಅಂದರೆ ಒಂಥರ. ಹಸಿಮೆಣಸಿನ್ಕಾಯಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಪುದೀನ ಹಾಕ್ತಾ ಇದ್ದೀನಿ. ಸ್ವಲ್ಪ ಪುದೀನ ಎತ್ತಿಟ್ಟಿದ್ದೀನಿ ಲಾಸ್ಟಲ್ಲಿ ಮೇಲಕ್ಕೆ ಹಾಕೋಕ್ಕೆ. ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಸೇರಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಈಗ ಒಂದೊಂದಾಗಿ ಮಸಾಲೆಗಳು ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ, ಖಾರದ ಪುಡಿ ಖಾಲಿ ಹಾಕ್ಬಿಟ್ಟಿದೆ, ಅದಕ್ಕೆ ಇರೋದನ್ನ ಅಷ್ಟೇ ಹಾಕಿ. ಗರಂ ಮಸಾಲ ಒಂದು 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ. ನಾನು ಇದಕ್ಕೆ ಜಾಸ್ತಿ ಗರಂ ಮಸಾಲೆನೇ ಯೂಸ್ ಮಾಡ್ತಿರೋದು. 1 ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಮಸಾಲೆ ಕೂಡ ಸೇರಿಸ್ಬೇಕು. ಇಲ್ಲಿ ನಾನು ಸ್ವಲ್ಪ ನೀರಲ್ಲಿ ಸ್ವಲ್ಪ ಗಸಗಸೆ ಮತ್ತು ಗೋಡಂಬಿ ನೆನೆ ಹಾಕಿದ್ದೆ, ಇದನ್ನು ರುಬ್ಕೊಂಡು ಇದಕ್ಕೆ ಸೇರಿಸ್ಬೇಕು. ರುಬ್ಕೊಂಡು ತರ್ತೀನಿ. ಗಸಗಸೆ ಮತ್ತು ಗೋಡಂಬಿ ರುಬ್ಬಿರೋ ಪೇಸ್ಟ್ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಉಟ್ಕೋಬೇಕು, ಅದಕ್ಕೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈಗ ಚೆನ್ನಾಗಿ ಹುರ್ಕೊಂಡು ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಫಸ್ಟು ಲೈಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಚಿಕನ್ ಪೀಸು, ಅದನ್ನು ಹಾಕೋಣ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ತಾ ಇದ್ದೀನಿ, ನೀರು ಸಮೇತ. ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದು, 1/4 ಕೆ ಜಿದು. ಅದಕ್ಕೆ 4 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಯಾವಾಗಲೂ ಬುಲ್ಲೆಟ್ ರೈಸಲ್ಲಿ ಮಾಡ್ತಿದ್ದೆ, ಇವತ್ತು ಜೀರಾ ರೈಸಲ್ಲಿ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಒಂದು ದೊಡ್ಡದೊಂದು ನಿಂಬೆಹಣ್ಣು, ಪೂರ್ತಿ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಫಸ್ಟ್ ಎತ್ತಿಟ್ಟಿದ್ವಲ್ವ ಆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೋಣ. ಇವಾಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋಣ. ಇವಾಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮುಚ್ಚಳ ಮುಚ್ಚಿ
ಒಂದು 5 ನಿಮಿಷ ಹೈ ಫ್ಲೇಮು, 10 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಈಗ 5 ನಿಮಿಷ ಆಗಿದೆ, ಸ್ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇಷ್ಟ ಆಗಿದೆ. ಇನ್ನೊಂದು 5 ನಿಮಿಷಕ್ಕೆ ಬಿರಿಯಾನಿ ರೆಡಿ ಆಗುತ್ತೆ. 5 ನಿಮಿಷ ಅಲ್ಲ, 10 ನಿಮಿಷ. 10 ನಿಮಿಷ ಆಯಿತು, ಬಿರಿಯಾನಿ ಚೆನ್ನಾಗಿ ರೆಡಿ ಆಗಿದೆ. ಈಗ ಮುಚ್ಚಿ ಸ್ಟವ್ ಆಫ್ ಮಾಡ್ಬಿಟ್ಟು ಹಂಗೆ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಕರೆಕ್ಟಾಗಿ ಬಿಡಿಯಾಗಿ ಸಿಗತ್ತೆ. ಬಿಡಿಯಾಗಿ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಯಾವಾಗಲೂ ಚಿಕನ್ ತಂದರೆ ಒಂದು ಫ್ರೈನೋ ಇಲ್ಲ ಒಂದು ಬಿರಿಯಾನಿನೋ ಇಲ್ಲ ಏನಾವುದು ಒಂದು ಮಾಡಿಬಿಟ್ಟು ಇನ್ನೊಂದು 2 ಟೈಪ್ ಮಾಡ್ತೀವಿ 1 kg ತಂದರೆ. ಇವತ್ತು ಗ್ರೇವಿ ಮಾಡೋಣ ಆಮೇಲೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು 2 ಪಾರ್ಟ್ ಮಾಡಿಟ್ಟಿದ್ದು ಉಲ್ಟಾ ಪಲ್ಟಾ ಆಗೋಯ್ತು. ಬಿರಿಯಾನಿಗೆ ಇಟ್ಟಿರೋದು ಗ್ರೇವಿ ಮಾಡಿಬಿಟ್ಟೆ, ಗ್ರೇವಿ ಮಾಡಬೇಕಾಗಿರೋದು ಬಿರಿಯಾನಿ ಮಾಡಿಬಿಟ್ಟೆ. ಅದಕ್ಕೆ ಏನಾಗೋಯ್ತು ಅಂತಂದರೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಗೋಯ್ತು. ಅದಕ್ಕೆ ನಾನು ಬಿರಿಯಾನಿಗೆ ಪೀಸು ಕಡಿಮೆ ಹಾಕಿದ್ದು. ಮಿಕ್ಕಿರೋ ಪೀಸುಗಳು ನನ್ನ ಮಕ್ಕಳಿಗೆ ಪೆಪ್ಪರ್ ಚಿಕನ್ ಇಷ್ಟ ಅಂತ ಅದನ್ನು ಮಾಡು ಅಂತ ಹೇಳಿದ್ರು. ಅದಕ್ಕೆ ಅದೊಂದು ಕೆಲಸ ಎಕ್ಸ್ಟ್ರಾ ಆಯಿತು. ಆವಾಗ ಬಿರಿಯಾನಿ ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಏನು ಇವಳು ಒಂದೇ ಥರ ಯಾವಾಗಲೂ ಹಾಕಿರೋದೇ ಹಾಕ್ತಾಳೆ ಅಂತ ಅಂದ್ಕೋಬೇಡಿ. ಏನಾದರೂ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಟೇಸ್ಟು ಡಿಫ್ರೆನ್ಸ್ ಆಗಿ ಬರೋದಕ್ಕೆ ಏನಾದರೂ ಒಂದು ಡಿಫ್ರೆನ್ಸ್ ಮಾಡಿರ್ತೀನಿ. ಇವತ್ತಿಂದು ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಟೇಸ್ಟು ಸೂಪರ್ ಆಗಿದೆ. ಸ್ವಲ್ಪ ಚಿಕನ್ ಯೂಸ್ ಮಾಡಿಕೊಂಡು ಚಿಕನ್ ಗ್ರೀನ್ ಚಾಪ್ಸ್ ಮಾಡಿದ್ದೀನಿ. ಅದರದ್ದು ಶಾರ್ಟ್ ವಿಡಿಯೋ ಬರುತ್ತೆ, ಎಲ್ಲರೂ ಚೆಕ್ಔಟ್ ಮಾಡಿ. ಅದು ಟೇಸ್ಟ್ ಸಖತ್ತಾಗಿದೆ, ಸಿಂಪಲ್ ಆಗಿ ಆದರೆ ಟೇಸ್ಟಿಯಾಗಿರೋದು. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಮಾತ್ರ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.